ಜಾವದಲ್ಲಿ ಎಲ್ಲರಿಗೂ ವಂದನೆಗಳೊಂದಿಗೆ ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 6ನೇ ವಚನವಾಗಿದೆ. ನಿನ್ನ ಎಲ್ಲ ನಡವಳಿಕೆಗಳಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುತ್ತೇವೆ. ಇದು ಬಹುಮುಖ್ಯವಾದಂಥ ವಾಕ್ಯ. ನಾವು ಪ್ರಾರ್ಥಿಸುವಾಗ ಎಲ್ಲವೂ ದೇವರ ಚಿತ್ತಕ್ಕೆ ಬಿಟ್ಟು ಕೊಡಬೇಕಾಗಿದೆ. ಏಕೆಂದರೆ ನಾವು ಪ್ರಾರ್ಥಿಸುವುದೇ ಒಂದಾದರೂ ದೇವರ ಚಿತ್ತವೇ ನೆರವೇರುವುದು. ದೇವರ ಆಲೋಚನೆಗಳೇ ಬೇರೆ ಇರುತ್ತದೆ. ಅದಕ್ಕೆ ನಾವು ಸ್ವಮನಸ್ಸಾಗಿ ಮನಸ್ತಾಪವಿಲ್ಲದೆ ದೇವರಿಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟಾಗ ದೇವರು ನಮ್ಮೊಂದಿಗೆ ಬಂದು ನಮ್ಮ ಹೃದಯದಲ್ಲಿ ವಾಸ ಮಾಡಿ ಅದ್ಭುತಗಳನ್ನು ಮಾಡುವವರಾಗಿದ್ದಾರೆ. ನಾವು ಪ್ರತಿದಿನ ವಚನವನ್ನು ಓದಿ ಈ ವಚನವನ್ನು ಅನೇಕರಿಗೆ ಕಳಿಸಿಕೊಡಬೇಕಾಗಿದೆ. ಏಕೆಂದರೆ ಕೊನೆಯ ಕಾಲದಲ್ಲಿ ನಾವು ಬದುಕುಳಿದಿರುವುದು. ವಚನವನ್ನು ಕೇಳಿ ಅನೇಕರು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದೇ ಯೇಸು ಕ್ರಿಸ್ತರ ಒಂದು ಮುಖ್ಯ ಉದ್ದೇಶವಾಗಿತ್ತು. ಅದಕ್ಕಾಗಿಯೇ ಮಾನವ ರೂಪ ತಾಳಿ ಧರೆಗಿಳಿದು ಬಂದಂಥ ದೇವರು ನಮ್ಮ ಸಂಗಡ ಇಂದು ಸದಾ ಜೀವಿಸುವವರಾಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಿಮ್ಮ ಯಾವುದೇ ವಿಷಯಗಳಿದ್ದರೂ ಪ್ರಾರ್ಥನೆಗೆ ನಮಗೆ ಕಳಿಸಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ, ನೀವು ನಮಗಾಗಿ ಪ್ರಾರ್ಥಿಸಿರಿ. ಅತಿ ಹೆಚ್ಚಾಗಿ ವಚನವನ್ನು ಅನೇಕರಿಗೆ ಶೇರ್ ಮಾಡಿ ಬೇಕಾದ ಎಲ್ಲಾ ಪ್ರಾರ್ಥನಾ ಮನವಿಗಳನ್ನು ಕಳಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.